ಮೊಬೈಲ್ ತೆಗೆದ್ರೆ ನೀವು ಅವ್ರದ್ದೇ ಫೋಟೋಸ್ ನೋಡ್ತೀರಾ. ಸೊ ಪ್ರತಿಯೊಂದು ನಾನು ಮಾಡ್ತಾ ಇರೋಂಥ ಕೆಲಸದಲ್ಲಿ ಅಥವಾ ಏನೇ ಒಂದು ಹೆಜ್ಜೆ ನಾನು ಏನೋ ಒಂದು ತಗೋಬೇಕು ಅನ್ನುವಾಗ ಐ ಸಿ ಹೀಸ್ ವಿತ್ ಮೀ. ಅವ್ರು ನನ್ನಲ್ಲಿದ್ದಾರೆ, ನಾನು ಅದು ಮಾಡ್ತಾ ಇದ್ದೀನಿ, ಅವ್ರು ನನಗೆ ಟ್ಯಾಪ್ ಮಾಡ್ತಾರೆ, ಎಸ್ ಯು ಡೂ, ಯು ಗೋ ಹೆಡ್ ಅನ್ನೋ ಒಂದು ಧೈರ್ಯ. ಸೊ ಆಲ್ವೇಸ್ ನನ್ನ ಕಣ್ಣಲ್ಲೇ ಇದ್ದಾರೆ ಅವರು. ಆ್ಯಂಡ್ ಐ ರಿಯಲಿ ಮಿಸ್ ಹಿಮ್. ನನಗೆ ಅವ್ರ ಜೊತೆ ಸಂಸಾರ ಮಾಡೋಕ್ಕೆ ಅದೃಷ್ಟ ಇಲ್ವೇನೋ ಅಂತ ಅನ್ನೋ ಭಾವನೆ ಇದೆ ನನ್ನಲ್ಲಿ. ಇಟ್ಸ್ ವೆರಿ ಗುಡ್ ಸೋಲ್. ಸೊ ಇವಾಗ ನಮ್ಮ ಜೊತೆ ಕನ್ನಡ ಇಂಡಸ್ಟ್ರಿಯನ್ನು ನೋಡಿರುವಂತಹ ಒಂದು ಹಿರಿ ಕಲಾವಿದೆ ಅಂತ ಹೇಳಬಹುದು. ಲಲಿತಾ ಅಂಜಲಿ ಮ್ಯಾಮ್ ನನ್ನ ಜೊತೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಎಲ್ರಿಗೂ ನಮಸ್ಕಾರ. ಎಸ್ ಮ್ಯಾಮ್, ಏನು ಅಂತ ಹೇಳಿದ್ರೆ ನಾನು ಚಂದನ ಜೊತೆ ಮಾತಾಡ್ತಾ ಇದ್ದೆ. ಅವ್ರು ಹೇಳಿದ್ರು ನನ್ನ ಹತ್ರ ಏನು ಅಂತ ಹೇಳಿದ್ರೆ, ನಮ್ಮ ಅತ್ತೆ ಹೇಳ್ತಾರೆ ಯಾವತ್ತೂ ಕೂಡ ನನ್ಗೆ ಅವ್ರ ಮನೆಗೆ ಸೊಸೆಯಾಗಿ ಬಂದಿರೋದಲ್ಲ, ಮಗಳಾಗಿ ಬಂದಿರೋದು ಅಂತ ಹೇಳಿ. ಮೊದಲಿಗೆ ಚಂದನ ಬಗ್ಗೆ ಹೇಳ್ಬೇಕು ಅಂತಿದ್ರೆ ಏನ್ ಹೇಳ್ತೀರಾ ನೀವು ಅನ್ಸುತ್ತೋ? ಚಂದನ ಬಗ್ಗೆ ಹೇಳಬೇಕು ಅಂದ್ರೆ ಅವಳ ಹೆಸರಲ್ಲೇ ಗೊತ್ತಾಗುತ್ತೆ ಚಂದನ ಅಂತ. ಸೊ ಅದಕ್ಕಿಂತ ಇನ್ನೇನು ಡೀಟೇಲಿಂಗ್ ಏನ್ ಬೇಕಾಗಿಲ್ಲ ಅನ್ಸುತ್ತೆ. ಸೊ ಆ ಹೆಸರಲ್ಲೇ ಎಲ್ಲಾನು ತುಂಬಿದೆ. ಅವಳ ಗುಣ ಇರ್ಬೋದು, ಅವಳ ಲುಕ್ಸ್ ಇರ್ಬೋದು. ಮೇನ್ಲಿ ನಾವು ಲುಕ್ಸ್ಗಿಂತ ನಮ್ಗೆ ದಟ್ ಇನ್ನರ್ ಒಂದು ಇದಿರುತ್ತಲ್ಲ, ಬ್ಯೂಟಿ, ಅದು ವೆರಿ ಇಂಪಾರ್ಟೆಂಟ್ ಇತ್ತು ನಮ್ಗೆ. ಸೊ ಅದು ಅವಳಲ್ಲಿದೆ. ಅದು ಬಹುಶಃ ನಾನು ಹೇಳೋದಲ್ಲ, ಎಲ್ರಿಗೂ ಗೊತ್ತಿರುವಂತ ವಿಷಯ ಅದು. ಇಟ್ ಇಸ್ ದೇರ್ ವಿತ್ ಹರ್ ಅಂಡ್ ಶಿ ಇಸ್ ಅ ಲವ್ಲಿ ಗರ್ಲ್. ಇನ್ನೇನ್ ಹೇಳೋದು ಅವಳ ಬಗ್ಗೆ? ನಿಮ್ಗೆ ಎಲ್ಲ ನನ್ಕಿಂತ ಚೆನ್ನಾಗಿ ನಿಮ್ಗಳಿಗೆ ಗೊತ್ತಿರುತ್ತೆ. ಸೊ ಶಿ ಇಸ್ ವೆರಿ ಸ್ವೀಟ್ ಗರ್ಲ್. ಇನ್ನೊಂದು ಕೇಳ್ಬೇಕಾಯ್ತಾ, ಏನು ಅಂತ ಹೇಳಿದ್ರೆ ಪ್ರತ್ಯಕ್ಷ ಅವ್ರಿಗೆ ಹುಡುಗಿ ಹುಡುಕ್ತಾ ಇದ್ರಿ, ಚಂದನ ಅವ್ರಿಗೆ ಹುಡುಗ ಹುಡುಕ್ತಾ ಇದ್ರಂತ. ಸೊ ನಿಮ್ಗೆ ಚಂದನ ಯಾವ ಗ್ಯಾಪ್ ಅಲ್ಲಿ ಎಲ್ರಿಗೂ ಕಂಡಿಡ್ತಾರೆ, ಸೊಸೆ ಸಿಗ್ಬೇಕಂದ್ರೆ ಈ ರೀತಿ ಸೊಸೆ ಸಿಗ್ಬೇಕು ಅಂತ ಹೇಳಿ ಕೆಲವು ಅನಿಸಿದ್ದು ಕೂಡ ಇದೆ. ಹೌದು. ನಿಮಗೆ ಚಂದನ ಯಾವ ಗುಣ ಇಷ್ಟ ಆಗಿ ನೀವು ಮನೆ ಸೊಸೆಯಾಗಿ ಮಾಡ್ಕೊಡ್ರಿ ಅನ್ನುವಂಥದ್ದು? ಆಕ್ಚುಲಿ ಗುಣ ಅನ್ನೋಕ್ಕಿಂತ ಆ ಋಣಾನು ಬಂದ ಅಂತ ಒಂದಿತ್ತು, ಆಯ್ತಾ? ಗುಣ ನಿಮ್ಗೆ ನೋಡಿದ ಕೂಡ್ಲೆ ಕಾಣಲ್ಲ ಯಾವತ್ತೂನು. ಇವಾಗ ನಾನು ಹುಡುಗಿ ಹುಡುಕ್ತಾ ಇರ್ಬೋದು ಅಥವಾ ಅವ್ರ ಹುಡುಗ ಹುಡುಕ್ತಾ ಇರೋದು ನೀವ್ ಹೇಳಿದ್ರ. ಸೊ ನೋಡಿದ ಕೂಡ್ಲೆ ನಮ್ಗೆ ಅವ್ರಿಗೂ ಪ್ರತ್ಯಕ್ಷ ಗುಣ ಗೊತ್ತಿರಲ್ಲ, ಪ್ರತ್ಯಕ್ಷಗೂ ಚಂದನ ಗುಣ ಗೊತ್ತಿರಲ್ಲ. ಸೊ ಅದೇನಂತಂದ್ರೆ ಹೊಂದಾಣಿಕೆ, ಮದ್ವೆ ಆದ್ಮೇಲೆ ಇರುವಂತ ಹೊಂದಾಣಿಕೆ. ಸೊ ಅದು ಅವಳಲ್ಲಿ ಇದೆ. ಅದ್ ನಾನು ಹೇಳಿದ್ನಲ್ಲ, ಅದು ಅವಳಲ್ಲಿ ಇದೆ. ಎಲ್ಲ ಹೆಣ್ಮಕ್ಳಲ್ಲೂ ಇರುತ್ತೆ, ಸಾಧಾರಣವಾಗಿ ಎಲ್ಲ ಹೆಣ್ಮಕ್ಳಲ್ಲೂ ಇರುತ್ತೆ. ಎಲ್ಲ ನಾನು ಯಾರು ದೂಷಿಸಲ್ಲ, ಆ ಹೆಣ್ಮಕ್ಳಲ್ಲಿ ಇರಲ್ಲ, ನನ್ನ ಸೊಸೆಗೆ ಮಾತ್ರ ಇದೆ ಅಂತಲ್ಲ, ಎಲ್ಲ ಸಾಧಾರಣ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ. ಸೊ ಅದು ಕೂಡಿ ಬಂತು, ಕಂಕಣ ಕೂಡಿ ಬಂತು. ಸೊ ಅದು ಹಾಗೆ ಕಂಟಿನ್ಯೂ ಆಯ್ತು. ಅತ್ತೆ ಮತ್ತೆ ಸೊಸೆ ಯಾವ ರೀತಿ ಇರ್ತೀರಾ ಮನೆಯಲ್ಲೆಲ್ಲ? ಅತ್ತೆ ಸೊಸೆ ಹೇಗಿರ್ತೀರಾ ಅಂದ್ರೆ, ಎಲ್ರು ನೀವೆಲ್ಲ ಹೆಂಗಿದ್ದೀರಾ ಹಾಗೆ ನಾವು ಇರ್ತೀವಿ. ನಾವು ಮಾತಾಡ್ತೀವಿ. ಅವಳು ಶೂಟಿಂಗ್ ಹೋಗ್ತಾಳೆ, ಐ ವಿಲ್ ಬಿ ಬಿಸಿ ಇನ್ ಮೈ ಬಿಸ್ನೆಸ್. ಸೊ ಎಲ್ಲರೂ ಏನ್ ಮಾಡ್ತೀವಿ, ಒನ್ ಮೀಲ್ ಟುಗೆದರ್ ವಿಲ್ ಹ್ಯಾವ್ ಇನ್ ದ ನೈಟ್. ಸೊ ಎಲ್ರು ಒಟ್ಟಿಗೆ ಕೂತ್ಕೊಳ್ತೀವಿ. ಟೈಮ್ಸ್ ನನ್ ಮಗ ತುಂಬಾ ಬಿಸಿ ಇರ್ತಾನೆ, ಸೊ ನಾವಿಬ್ರು ಕೂತ್ಕೊಂಡು ಊಟ ಮಾಡ್ತೀವಿ. ಅವಾಗ ಡಿಸ್ಕಸ್ ಮಾಡ್ತೀವಿ, ಇಂಡಸ್ಟ್ರಿ ಬಗ್ಗೆ ಇರ್ಬೇಕು ಅಥವಾ ಅವಳು ಶೂಟ್ ಬಗ್ಗೆ ಮಾತಾಡ್ತಾಳೆ, ನಾನ್ ನನ್ನ ಬಿಸ್ನೆಸ್ ಬಗ್ಗೆ ಏನೇನು ಓಡಾಡಿರ್ತೀವಿ, ಬೆಳಗಿಂದ ಏನೇನಾಗಿರುತ್ತೆ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಸೊ ಅದೆಲ್ಲ ಡಿಸ್ಕಸ್ ಮಾಡ್ಕೊಂಡು ಆರಾಮಾಗಿ ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಒಂದು ಹಾಫ್ ಅನ್ ಅವರ್ 45 minutes ಹಂಗೆ ಸ್ಪೆಂಡ್ ಮಾಡ್ತೀವಿ ಎಲ್ಲರೂ ಕೂತ್ಕೊಂಡು ಮಲ್ಗೋ ಮುಂಚೆ. ಆಮೇಲೆ ಗುಡ್ ನೈಟ್ ಅಂತ ಹೇಳ್ತೀವಿ, ಮತ್ತೆ ನಮ್ ಕೆಲಸ. ಮತ್ ಬೆಳಿಗ್ಗೆ ಮತ್ತೆ ಶುಭೋದಯ ಅಂತ ನನ್ನ ಸೊಸೆ ಫಸ್ಟ್ ಬಂದ್ ಕೂಡ್ಲೆ ಹೇಳ್ತಾಳೆ, ಶುಭೋದಯ ಅಂತ ಒಂದು ಅಚ್ಚ ಕನ್ನಡದಲ್ಲಿ ಹೇಳ್ತಾಳೆ. ಸೊ ಇವಾಗ ನಮ್ಗೆ ಗುಡ್ ಮಾರ್ನಿಂಗ್ ಅನ್ನೋಕ್ಕಿಂತ ಶುಭೋದಯ ಅನ್ನೋದೊಂದು ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಹೇಳ್ಬಿಟ್ಟು ಅವಳ ವರ್ಕ್ ಅವಳಿಗೆ, ನಮ್ ವರ್ಕ್. ಸೊ ನಮ್ಗೆ ಏನಂತಂದ್ರೆ ಎಲ್ಲರೂ ಒಟ್ಟಿಗೆ ಆಗ್ಬಿಟ್ಟು ಒಂದ್ ಈವ್ನಿಂಗ್ ಎಲ್ಲ ಒಟ್ಟಿಗೆ ಕೂತ್ಕೊಳ್ತೀವಿ. ಬೆಳಿಗ್ಗೆಯಿಂದ ನಮ್ ವರ್ಕಲ್ಲಿ ಇರ್ತೀವಿ. ಸೊ ಕ್ಲಾಶಸ್ ಅಂತ ನಾವೆಲ್ಲೂ ಮಾಡ್ಕೊಳಲ್ಲ. ಏನಿಗ್ ಬೇಕು ಕ್ಲಾಶಸ್? ಅದೆಲ್ಲ ಈಗ ಗಂಡ್ ಮಕ್ಳ ಜೊತೆ ಹೆಂಗಿರ್ತೀವಿ ಹಂಗೆ ತಾನೆ ಹೆಣ್ಮಕ್ಳ ಜೊತೆನೂ ಇರೋದು. ಸೊ ಆರಾಮಾಗಿದೀವಿ. ಯಾವ್ದು ಇಲ್ಲಿವರೆಗೂ ಟಚ್ ಉಡ್ಡ, ಇಲ್ಲಿವರೆಗೂ ಆತರ ಇಲ್ಲ. ಎಮೋಷನಲ್ ಅಂದ್ರೆ ಅವಳಿಗೆ ಏನ್ ಗೊತ್ತಾ, ಫ್ಯಾಮಿಲಿ ಅಂತ ಬಂದಿರುವಾಗ ಅಲ್ಲೇನಾದ್ರೂ ಒಂಚೂರು ಏರ್ಪೇರ್ ಆದರೂ ಆಗಿಲ್ಲ, ಬಟ್ ಆದರೂ ಸ್ವಲ್ಪ ಎಮೋಷನ್ ಆಗ್ಬಿಡ್ತಾಳೆ. ಸ್ವಲ್ಪ ಸಾಫ್ಟ್ ಹಾರ್ಟೆಡ್ ಆಗಿರೋದ್ರಿಂದ ಬೇಗ ಕಣ್ಣೀರ ಧಾರೆ ಬಂದ್ಬಿಡುತ್ತೆ ಕಣ್ಣಲ್ಲಿ. ಒಂಚೂರು ಯಾರಾದ್ರು ಒಂಚೂರು ಶೂಟಿಂಗ್ ಅವ್ರು ಒಂಚೂರು ಇಲ್ಲ ಇವತ್ತು ಬರ್ಲೇಬೇಕು, ಅಯ್ಯೋ ನನ್ ನೋಡಿ ಇವತ್ತು ಕರೀತಿದ್ರೆ ಅಂತಂದ್ರೆ ಒಂಥರ ಫುಲ್ ಅಂದ್ರೆ ಟೂ ಎಮೋಷನಲ್. ಎಲ್ಲದಕ್ಕೂ ಬೇಗ ಹಚ್ಕೊಳ್ತಾಳೆ. ಅಂದ್ರೆ ಅವಳು ಯಾವ್ದು ಅವಳು ತಪ್ಪು ಮಾಡಕ್ ಹೋಗಲ್ಲ. ಏನೋ ಆತರ ಸಂದರ್ಭಗಳು ಸಣ್ಣ ಪುಟ್ಟದು. ಬಟ್ ಇವನ್ ಮನೇಲಿ ನಾನು ಅಬ್ಸರ್ವ್ ಮಾಡಿರೋ ತರ ಶಿ ಇಸ್ ಎಮೋಷನಲ್ ತುಂಬಾ. ಚಂದನಗೆ ನೀವೇನಾದ್ರೂ ಒಂದು ಕಿವಿ ಮಾತು ಹೇಳಬೇಕು ಅಂತ ಇದ್ರೆ ಏನ್ ಹೇಳ್ತೀರಾ? ಕಿವಿ ಮಾತು ಏನ್ ಹೇಳ್ಬೇಕು ಅಂದ್ರೆ, ನನ್ಗೆ ಗೊತ್ತಿಲ್ಲ ನಾನು ಎಷ್ಟು ಪರ್ಫೆಕ್ಟ್ ಇದ್ದೀನಿ ಅಂತ. ಸೊ ನನ್ನ ಫ್ಯಾಮಿಲಿಲಿ ಅಂದ್ರೆ ನಾನು ಉದಯ್ ಹುತ್ತಿಂಗದ್ದೆ ವೈಫ್ ಆಗಿ ನಾನು ಹೇಗೆ
ಪ್ಲಸ್ ನನ್ನ ಎಲ್ಡರ್ಸ್ ಹೇಗೆ ನಡ್ಕೊಂಡ್ ಬಂದಿದ್ದಾರೆ, ಪ್ಲಸ್ ಅವ್ರ ಮನೇಲೂ ಹಾಗೇ ಇದ್ದಾರೆ, ಇಲ್ಲ ಅಂತಲ್ಲ. ಅವ್ರ ಮನೇಲೂ ಅವ್ರ ದೊಡ್ಡಮ್ಮ ಇರ್ಬೋದು, ಅವ್ರ ತಾಯಿ ಇರ್ಬೋದು, ಅಥವಾ ಬೇರೆ ಯಾರೇ ಇರ್ಬೋದು, ಒಂದು ಫ್ಯಾಮಿಲಿಲಿ ಒಂದು ಹೆಣ್ಮಗುಗೆ ಏನೇನು ಇರಬೇಕು ಕ್ವಾಲಿಟೀಸು, ಆ ಕ್ವಾಲಿಟಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಮ್ಮ ಅಂತ ಹೇಳ್ತೀನಿ. ಇಟ್ ಇಸ್ ನಾಟ್ ದಟ್ ನೀನು ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕ್ಬೇಕು, ಬಾಗಿಲು ನೀರ್ ಹಾಕ್ಬೇಕು, ನಾಟ್ ದಟ್. ಆ ಕ್ವಾಲಿಟೀಸ್ ಅಂದ್ಮೇಲೆ ಆಟೋಮೆಟಿಕ್ ಆಗಿ ಎಲ್ಲ ಬರುತ್ತೆ. ಅದೆಲ್ಲ ಏನೇನ್ ಮಾಡ್ಬೇಕು ಅಂತ ಜವಾಬ್ದಾರಿಗಳು ಇವಾಗ ಹುಟ್ಟಿದ ಕೂಡಲೇ ಎಲ್ಲರೂ ರೆಡಿ ಆಗಲ್ಲ. ಶಿ ಟೇಕ್ಸ್ ಟೈಮ್, ಶಿ ನೀಡ್ಸ್ ಟೈಮ್. ಸೊ ಗ್ರಾಜುವಲ್ ಆಗಿ ನನ್ನನ್ನು ನೋಡಿ ಕಲಿತಾಳೆ, ಅಥವಾ ಅವಳಿಗೆ ನನ್ನನ್ನು ನೋಡಿ ಕಲಿಯುವಂಥದಕ್ಕಿಂತ ಅವಳಿಗೆ ಸ್ವಯಂ ಬುದ್ಧಿ ಇದೆ, ಕಲಿತಾಳೆ. ಆ ಫ್ಯಾಮಿಲಿ ನಡ್ಸ್ಕೊಂಡು ಹೋಗೋ ಅಂತ ಒಂದು ಇದಿದ್ರೆ ಸಾಕು ಅಷ್ಟೇ. ಓಕೆ, ಈ ಕ್ವಶನ್ ನಾನು ಚಂದನ್ ಹತ್ರ ಕೇಳಿದಾಗ ಚಂದನ್ ಈ ವಿಷಯ ಮಾತೇ ಆಡಲ್ಲ ಅಂತ ಹೇಳಿದ್ರು. ಆಯ್ತಾ, ಅತ್ತೆ ಅಮ್ಮನಾಗಿ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಏನ್ ಗೊತ್ತಾ, ಈ ಒಂದು ಉದಯ್ ಫ್ಯಾಮಿಲಿ ಅಂತ, ಉದಯ್ ಸರ್ ಫ್ಯಾಮಿಲಿ ಅಂತ ಹೇಳಿದ್ರೆ ಬ್ಯೂಟಿಫುಲ್, ನಾವು ನೋಡ್ತಾ ಇರ್ತೇವೆ. ಈ ಫ್ಯಾಮಿಲಿಯಲ್ಲಿ ಇನ್ನೊಂದು ತೊಟ್ಲು ತಗೋದು ಯಾವಾಗ ಅಂತ ಅದು ನಾನು ನಿಮ್ ತರನೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ನನ್ಗೂ ಅದಕ್ಕೆ ಉತ್ತರ ಸಿಗ್ಲಿಲ್ಲ. ನೀವೇನಂತೀರಾ? ಆದಷ್ಟು ಬೇಗ ಆಗ್ಬೇಕು. ಅವ್ರಿಗೆ ಏನಾದ್ರು ಹೇಳೋದಾದ್ರೆ ಏನ್ ಹೇಳ್ತೀರಾ ಅವ್ರಿಬ್ರಿಗೂ? ಇಲ್ಲ, ನೋ ಕಂಪಲ್ಷನ್. ಅವರು ದೇ ಆರ್ ಆಲ್ ಗ್ರೋನ್ ಅಪ್ ಚಿಲ್ಡ್ರನ್ಸ್, ದೇ ಆರ್ ನಾಟ್ 17, 18 ನಾವು ಬುದ್ಧಿ ಹೇಳ್ಕೊಡೋ ಅಂತವ್ರು. ದೇ ನೋ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಸೊ ಆ ಟೈಮ್ ಬರುವಾಗ ನಾವು ಆ ಟೈಮ್ ಖುಷಿ ಪಡ್ತೀವಿ. ಹಂಗನ್ಬಿಟ್ಟು ನಾನು ಇಲ್ಲಮ್ಮ ನೆಕ್ಸ್ಟ್ ಇಯರ್ ಹೆತ್ಕೊಟ್ಬಿಡು, ನನ್ಗೊಂದು ಮೊಮ್ಮಗು ಬೇಕು, ನೋ, ವಿ ಆರ್ ನಾಟ್ ಲೈಕ್ ದಟ್. ಶಿ ನೋಸ್ ದಟ್. ಅವಳಿಗೂ ಚೆನ್ನಾಗಿ ಗೊತ್ತು ಯಾವ ಟೈಮ್ಗೆ ಏನ್ ಮಾಡ್ಬೇಕು, ಹಿಂಗಿರ್ಬೇಕು ಅಂತ. ಸೊ ಅವಳು ಕೊಡುವಾಗ ಐ ಆಮ್ ಹ್ಯಾಪಿ. ಇರ್ಬೋದು ನೆಕ್ಸ್ಟ್ ಇಯರ್ ಇರ್ಬೋದು, ಅಥವಾ ಇನ್ನೂ ಒಂದು 5 ವರ್ಷ ಆದ್ರೂ ನಾನೇನು ಅವ್ರಿಗೆ ಒತ್ತಡ ಬಿಡಲ್ಲ. ಅವ್ರ ಮುಖ ನೋಡಿ ಅಮ್ಮ. ಸೊ ಇಟ್ ಇಸ್, ಅದು ಅಲ್ಲದೆ ಶಿ ಹ್ಯಾಸ್ ಅವರ್ ಓನ್ ಡ್ಯೂಟೀಸ್ ಅಲ್ಲ. ಸೊ ಇವಾಗ ಯಾವುದೋ ಒಂದು ಸೀರಿಯಲ್ ಒಪ್ಕೊಂಡಿರ್ತವೆ, ಸೊ ಅದನ್ನೆಲ್ಲ ಡಿಸ್ಕಂಟಿನ್ಯೂ ಆಗುತ್ತೆ. ಸೊ ನಾನು ಮೇನ್ಲಿ ಅವ್ಳಿಗೆ ನಾನು ಹೇಳಿದ್ದು ಇಂಡಸ್ಟ್ರಿನ ನೀನ್ ಕಂಟಿನ್ಯೂ ಮಾಡು ಅಂತ. ಸೊ ಇಟ್ಸ್ ನಮ್ಗೆ ಕಾರಣಾಂತರಗಳಿಂದ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಸೊ ನಮ್ ಏಜ್ ಅಲ್ಲಿ ನಮ್ಗೆ ತುಂಬಾ ತೊಂದರೆಗಳಿತ್ತು, ಏನೇನೋ ಬೇರೆ ಪ್ರಾಬ್ಲಮ್ಸ್ ಇತ್ತು. ಸೊ ನಾವು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅದಾದ್ಮೇಲೆ ನಾನು ಸೆಕೆಂಡ್ ಎಂಟ್ರಿ ತಗೊಂಡಾದ್ಮೇಲೂ ಐ ಥಾಟ್ ಐ ವಿಲ್ ಕಂಟಿನ್ಯೂ ವಿತ್ ಮೈ ನಾಟ್ ಪ್ರೊಫೆಷನ್ ಅಂತಲ್ಲ, ಒಂಥರ ಹಾಬಿ ಥರ, ಇಟ್ಸ್ ಒಂದು ಪ್ಯಾಷನ್ ನನಗೆ ಆ್ಯಕ್ಟ್ ಮಾಡೋದು. ಬಟ್ ತುಂಬ ಅವಕಾಶಗಳು ಬಂತು, ಬಟ್ ಕಾರಣಾಂತರಗಳಿಂದ ನಂಗೆ ತೊಗೊಳಕ್ಕೆ ಆಗ್ತಾ ಇಲ್ಲ ಅದು. ಬಟ್ ಆ ಥರ ನನ್ನ ಸೊಸೆಗೆ ಆಗಬಾರ್ದು. ಐ ಟೋಲ್ಡ್ ಹರ್ ಕಂಟಿನ್ಯೂ, ಒಪ್ಕೊಂಡಿರೋ ಪ್ರಾಜೆಕ್ಟ್ಸ್ ಎಲ್ಲ ಕರೆಕ್ಟಾಗಿ ಫಿನಿಶ್ ಮಾಡಿ ಆಮೇಲೆ ಮಿಕ್ಕಿದ ಪ್ಲಾನ್ ಮಾಡ್ಕೊಂಡು. ಓಕೆ, ಲಲಿತಾ ಮ್ಯಾಮ್, ಏನು ಅಂತ ಹೇಳಿದ್ರೆ ನಮ್ಮ ಮನೇಲಿ ಎಲ್ಲರೂ ಕೂಡ ಕಣ್ಣು ಮಿಟಿಕಿಸದೆ ನೋಡ್ತಾ ಇದ್ದ ಸೀರಿಯಲ್ ಅಂತ ಹೇಳಿದ್ರೆ ಕಿನ್ನರಿ. ಆಯ್ತಾ, ಓಕೆ, ಏನ್ ಫ್ಯಾನ್ಸ್ ಗೊತ್ತಿಲ್ಲ ನನಗೆ. ನಿಮ್ಮನ್ನೇ ನೋಡ್ತಾ ಇದ್ರು ಅನ್ಸುತ್ತೆ. ನನ್ನಮ್ಮ ಒಂದ್ಸತಿ ಬೈತಾ ಇದ್ರು ನಿಮ್ಗೆ, ಒಂದ್ಸತಿ ವಾವ್ ಚಂದ ಅಲ್ಲ. ಏನು ಅಂತ ಹೇಳಿದ್ರೆ ನಿಮ್ ಸೀರಿಯಲ್ ಎಲ್ಲ ಬಂದಾಗ ನೀವು ಹಾಕ್ತಾ ಇರುವಂತಹ ಸಾರೀಸ್ ಆಗಿರ್ಬೋದು, ಜುವೆಲ್ಸ್ ಆಗಿರ್ಬೋದು, ಎಲ್ರಿಗೂ ಅದ್ರಲ್ಲಿ ಒಂದು ಕಣ್ಣು. ಆಯ್ತಾ, ಏನ್ ಹೇಳ್ತೀರಾ? ಎಲ್ಲಿಂದ ತಗೊಳ್ತೀರಾ ಇದು ಈ ಒಂದು ಫ್ಯಾಷನ್? ಸಿ ಇಟ್ಸ್ ಫ್ಯಾಷನ್ ಅಂತ ಬರುವಾಗ ನನ್ಗೇನಾಗುತ್ತೆ, ನಾನು ಪರ್ಟಿಕ್ಯುಲರ್ ಹುಡ್ಕೊಂಡು ಹೋಗಲ್ಲ ಏನೇ ವಸ್ತುಗಳಾಗ್ಲಿ. ಸೊ ವೆನ್ ಎವರ್ ಐ ಗೋ ಔಟ್, ಐ ಫೀಲ್ ಸಮಥಿಂಗ್ ಗುಡ್, ಐ ವಿಲ್ ಪಿಕ್ ಇಟ್ ಅಪ್. ಓಕೆ, ದಟ್ ಇಸ್ ಮೈ ಕ್ಯಾರೆಕ್ಟರ್. ನಾನು ಇವಾಗ ಹೋಗಿ ಸೀರೆ ಕೊಂಡ್ಕೋಬೇಕು. ಆಕ್ಚುಲಿ ನಾನು ಹೇಳ, ನಾನು ಇಲ್ಲಿವರೆಗೂ ಯಾವುದೇ ಸೀರಿಯಲ್ ಅಲ್ಲಿ ಹುಟ್ಟಿರುವಂತ ಸೀರೆ ಆಗ್ಲಿ, ಜ್ಯುವೆಲರಿ ಆಗ್ಲಿ, ಇಟ್ ಇಸ್ ಮೈ ಪರ್ಸನಲ್. ರಿಪೀಟ್ ಮಾಡ್ಲೇ ಇಲ್ಲ ಮತ್ತೆ ಎಲ್ಲೂ ಮಾಡಲ್ಲ. ಆಮೇಲೆ ಇಟ್ ಇಸ್ ಮೈ ಪರ್ಸನಲ್, ನನ್ಗೆ ಪರ್ಸನಲ್ ಆಗಿ ತಗೊಂಡಿರುವಂತ. ನಾನು ಶೂಟಿಂಗ್ ಅಂತ ಯಾವ್ದೂ ತಗೊಳಲ್ಲ. ಸೊ ಎಲ್ಲ ನನ್ನ ಪರ್ಸನಲ್ ನಾನು ಯೂಸ್ ಮಾಡಿದೀನಿ. ಓಕೆ, ಈ ಕಲೆಕ್ಷನ್ ಗೆ ತುಂಬಾ ಜನ ಫಿದಾ ಆಗಿರೋದಿದೆ. ಅಂಥವ್ರಿಗೆ ಏನಾದ್ರು ಒಂದು ಹೇಳಬೇಕು, ಈ ರೀತಿ ಕಲೆಕ್ಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಬೇಕು ಅಂತಿದ್ರೆ ಏನು ಹೇಳ್ತೀರಾ? ಬ್ಯೂಟಿ ಟಿಪ್ಸ್ ತರ. ಸಿ ಬ್ಯೂಟಿ ಟಿಪ್ಸ್ ಅಂದ್ರೆ ಅವ್ರವ್ರ ಕಣ್ಣಿಗೆ ಯಾವ್ದು ಸುಂದರವಾಗಿ ಕಾಣುತ್ತೋ ಅದನ್ನ ತಗೊಳ್ತಾರೆ ಅಲ್ವಾ. ಸೊ ಐ ಕೆನಾಟ್ ಟೆಲ್ ದಮ್ ಹೀಗೆ ಇರಿ, ನೀವ್ ಹೀಗೆ. ಬಹುಶಃ ನನ್ಗೊಂದ್ ಕಲರ್ ಇಷ್ಟ ಆಗ್ಬೋದು, ಅದು ನಿಮ್ಗೆ ಇಷ್ಟ ಆಗದೆ ಇರ್ಬೋದು ಅಲ್ವಾ. ಸೊ ಎಲ್ಲಾನು ಅವ್ರವ್ರ ಕಣ್ಣಿಗೆ ಅಂದ ಇರೋದನ್ನ ಅವ್ರು ಪರ್ಚೇಸ್ ಮಾಡ್ಲಿ ಅಂತ ಅಲ್ವಾ. ಎಕ್ಸಾಕ್ಟ್ಲಿ. ಯು ಕ್ಯಾನ್ ಇನ್ನೊಂದು ಇನ್ನೂ ಮಾಡ್ತೀನಿ, ಕೆಲವು ಸಲ ಕಾಪಿ ಪೇಸ್ಟ್ ಮಾಡ್ತೀನಿ ನಾನು. ಅಂದ್ರೆ ಏನ್ ಗೊತ್ತಾ, ಇವಾಗ ನಿಮ್ದು ಯಾವ್ದೋ ಒಂದು ಕಿವಿ ಚೆನ್ನಾಗಿದೆ, ಸೊ ಐ ಟ್ರೈ ದಟ್. ಎಲ್ಲೋ ಒಂದು ಸ್ವಲ್ಪ ಬೇರೆ ಇರ್ಬೇಕು, ಸ್ವಲ್ಪ ಡಿಫ್ರೆಂಟ್ ಆಗಿ ತಗೊಳ್ತೀನಿ. ಆ ತರ ಕಾಪಿ ಪೇಸ್ಟ್ ಮಾಡ್ತೀನಿ, ಸ್ವಲ್ಪ ಕಳ್ತನೂ ಮಾಡ್ತೀನಿ. ಚಂದನ ಅವರಿಂದ ಕಾಪಿ ಪೇಸ್ಟ್ ಏನಾದ್ರು ಮಾಡ್ಕೊಂಡಿದ್ಯಾ? ಚಂದನ ಇಂದ ಕಾಪಿ ಪೇಸ್ಟ್ ಸದ್ಯಕ್ಕಂತೂ ಮಾಡಿಲ್ಲ, ಗೊತ್ತಿಲ್ಲ, ಮುಂದೆ ಮಾಡ್ತೀನಿ. ಮಾಡಬಹುದೇನೋ, ಮುಂದೆ ಮಾಡಬಹುದೇನೋ, ನಾನು ಗೊತ್ತಿಲ್ಲ ನನ್ಗೆ. ಈ ವಿಷಯ ನಾನು ಚಂದನ ಅವ್ರ ಹತ್ರ ಕೂಡ ಕೇಳಿಲ್ಲ. ಆಯ್ತಾ, ನಿಮ್ಮ ಹತ್ರ ಕೇಳ್ತಾ ಇದ್ದಾನೆ. ಈ ಏಜ್ ಆಗಿದೆ ಅಂತ ಹೇಳೋದಲ್ಲ, ಆಯ್ತಾ, ಆದ್ರೂ ಕೂಡ ಈ ಒಂದು ಏಜ್ ಅಲ್ಲೂ ಕೂಡ ಇಷ್ಟು ಚೆನ್ನಾಗಿದ್ದೀರಲ್ವಾ, ಯಾವ ರೀತಿ ಬ್ಯೂಟಿ ಎಲ್ಲ ಮೇಂಟೈನ್ ಮಾಡ್ತಾ ಇದೀರ ಅನ್ಸುತ್ತೆ. ನಾನು ನಿಜಾನೇ ಹೇಳ್ಬಿಡ್ಲಾ? ನಿಜ ಹೇಳಿ. ಇದು ನೀವು ನಮ್ ಪ್ರೊಡಕ್ಷನ್ ಹೌಸ್ಗೆ ಕೇಳ್ಬೇಕು. ಓಕೆ,
ನನ್ನ ಪೇರೆಂಟ್ಸೇ ಇದಕ್ಕೆ ಮುಖ್ಯ ಕಾರಣ ಅಂತಾನೆ. ಐ ರಿಯಲಿ ಐ ಆಮ್ ಬ್ಲೆಸ್ಡ್ ವಿತ್ ಸಚ್ ಪೇರೆಂಟ್ಸ್. ಸೊ ಬಹುಶಃ ನನಗೆ ಅದರಿಂದ ಬಂದಿರಬಹುದೇನೋ. ನಾನು ಬ್ಯೂಟಿ ಟಿಪ್ಸ್ ಅಂತ ಏನೂ ಯೂಸ್ ಮಾಡಿ, ಸ್ಕಿನ್ ಕೇರ್ ಅಂತ ಏನು ಯೂಸ್ ಮಾಡಿ, ನಾನು ಇವಾಗೂ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ಕಾಣ್ಬೇಕಲ್ಲ ಅನ್ನೋ ಒಂಚೂರು ಕಾಜಲ್ಲು ಮತ್ತು ಲಿಪ್ಸ್ಟಿಕ್, ಅದು ಬಿಟ್ಟು ಬಹುಶಃ ನೀವೇನು ನೋಡಲ್ಲ ನನ್ನ ಮುಖದಲ್ಲಿ. ನೋ ಮೇಕಪ್ ಆನ್ ಮೈ ಫೇಸ್. ನಾನು ಹೆಚ್ಚು ಮೇಕಪ್ ಮಾಡಲ್ಲ. ಎಸ್ ಮ್ಯಾಮ್, ಇನ್ನೊಂದು ಏನು ಅಂತ ಹೇಳಿದ್ರೆ, ಉದಯ್ ಕುಮಾರ್ ಸರ್ ಅಂತ ಬಂದಾಗ ಎಲ್ರಿಗೂ ಕೂಡ ಗೊತ್ತಿದೆ, ಅವರ ನಟನೆಯಲ್ಲಿ ಎಲ್ಲರನ್ನು ಮೋಡಿ ಮಾಡೋದಿದೆ. ಅವ್ರ ಧರ್ಮ ಪತ್ನಿ ನೀವು, ಅವ್ರ ಜೊತೆ ಕಳೆದಿರುವಂತಹ ಒಂದು ಬೆಸ್ಟ್ ಮೆಮೊರೀಸ್ ನಮ್ಮ ಜೊತೆ ಶೇರ್ ಮಾಡ್ಬೇಕು ಅಂತಿದ್ರೆ ಏನ್ ಹೇಳ್ತೀರಾ? ನಾನು ಚಂದನ್ ಹತ್ರ ಮಾತಾಡೋಕೆ ಅವ್ರು ಹೇಳಿರೋದು, ಪ್ರತಿದಿನ ಮನೇಲಿ ಅವ್ರ ವಿಷಯ ಅಂತೂ ಬಂದೇ ಬರುತ್ತೆ, ಅವ್ರ ಬಗ್ಗೆ ಟಾಪಿಕ್ ಇದ್ದೇ ಇರುತ್ತೆ. ನೀವು ಅವ್ರ ಜೊತೆ ಕಳೆದಿರುವಂತಹ ಮೆಮೊರೀಸ್? ನಾನು ಅವ್ರ ಜೊತೆ 33 years ಸಂಸಾರ ಮಾಡಿದ್ದೀನಿ. ಸೊ ಎವ್ರಿ ಡೇ ವಾಸ್ ಎ ನ್ಯೂ ಡೇ ಫಾರ್ ಮಿ. ಎವ್ರಿ ಡೇ ತುಂಬ ಕಲಿಯೋದಿತ್ತು ಅವರಿಂದ. ಪ್ರತಿದಿನ ಹೊಸ ಹೊಸ ವಿಷಯ ಕಲಿತಾ ಇದೆ. ಸೊ ಇಂಥದೇ ಪರ್ಟಿಕ್ಯುಲರು, ಇಂಥದೇ ದಿನ ಖುಷಿ ಪಟ್ಟಿದ್ದು ನಾನು, ಅಂಥದೇ ದಿನ ಖುಷಿ ಪಟ್ಟಿದ್ದು ಅಂತೇನಿಲ್ಲ. ಟೋಟ್ಲಿ ನಿಜವಾಗ್ಲೂ ಖುಷಿ ಪಟ್ಟಿರೋ ದಿನ ಅಂದರೆ ನಾನು ಅವ್ರಿಗೆ ಕೈ ಹಿಡ್ದಿದ್ದ ದಿನಾನೇ ಖುಷಿ ಪಟ್ಟಿದ್ದ ದಿನ. ಇನ್ನು ಮಿಕ್ಕಿದೆಲ್ಲ ಆಸ್ ಆನ್ ಫಾಲೋ ಆಗ್ತಾ ಬಂತು ಅಲ್ಲಿಂದ. ಓಕೆ, ಎವ್ರಿ ಡೇ ವಾಸ್ ಎ ಹ್ಯಾಪಿ ಡೇ ಫಾರ್ ಮಿ. ಎವ್ರಿ ಡೇ ವಾಸ್ ಎ ನ್ಯೂ ಡೇ. ಮತ್ತು ಎವ್ರಿ ಡೇ ನಾನು ಅವರು ತುಂಬ ಜೋವಿಯಲಿ ಆಗಿರ್ತಾ ಇದ್ದು. ಅಂದರೆ ಜೋವಿಯಲ್ ಅಂದರೆ ಯಾವ ಲೆವೆಲ್ ಅಂದರೆ ಎವ್ರಿ ಡೇ ಅವರು ಬಹುಶಃ ನಾನು ತುಂಬ ಪ್ಯಾಂಪರ್ಡ್ ಹೆಂಡ್ತಿ ಅವ್ರಿಗೆ, ತುಂಬ ಪ್ಯಾಂಪರ್ಡ್. ಬಹುಶಃ ನಾನು ಆ ಟೈಮಲ್ಲಿ ನನ್ನ ಕಾಲೇಜ್ ಡೇಸಲ್ಲಿ BTS ಬಸ್ ಹತ್ತಿದ್ದೆ. ಅದಾದಮೇಲೆ ಅವ್ರ ಕೈ ಹಿಡಿದ ಮೇಲೆ ನಾನು BTS ಬಸ್ಸೇ ಹತ್ತಿಲ್ಲ. ಬಿಕಾಸ್ ನಂಗೆ ಅವಕಾಶನೇ ಕೊಟ್ಟಿಲ್ಲ ಅವರು. ಈವನ್ ಆಟೋದಲ್ಲಿ ಹೋಗೋಕ್ಕೂ ಅವಕಾಶ ಕೊಡ್ತಾ ಇರಲಿಲ್ಲ. ಇಲ್ಲ ಇಲ್ಲ ನೀನು ಯು ಹ್ಯಾವ್ ಟು ಬಿ ಲೈಕ್ ದಿಸ್ ಅಂತ, ಲೈಕ್ ಇಟ್ ಇಲ್ಲ ಪ್ಯಾಂಪರ್ಡ್ ವೈಫ್ ನಾನು. ಅದೊಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂದರೆ ಅವ್ರ ಕೈ ಹಿಡ್ದಿದ್ದೆ. ಐ ಆಲ್ವೇಸ್ ಥಿಂಕ್ ಈಸ್ ಇನ್ ಮೈ ಹಾರ್ಟ್ ಆ್ಯಂಡ್ ಐ ನೆವರ್ ಥಿಂಕ್ ಇಲ್ಲ ಎಲ್ಲೂ ಹೋಗಿದ್ದಾರೆ ಬರ್ತಾರೆ ಮನೆಗೆ, ಹಿ ವಿಲ್ ಕಮ್ ಬ್ಯಾಕ್ ಸೊ ದಟ್ ಐ ವಿಲ್ ಟಾಕ್ ಟು ಹಿಮ್ ಅನ್ನೋದು. ಆ್ಯಂಡ್ ಎವ್ರಿ ಡೇ ಐ ಟಾಕ್ ಟು ಹಿಮ್. ಇಟ್ಸ್ ನಾಟ್ ದಟ್ ಐ ಡೋಂಟ್ ಸೇ ಓ ಮಿಸ್ ಆಗಿಬಿಟ್ರು ಅನ್ನೋ. ನನಗೂ ಕಣ್ಣಲ್ಲಿ ನೀರು ಬರುತ್ತೆ, ನನಗೂ ದುಃಖ ಬರುತ್ತೆ, ಎಲ್ಲ ಇದೆ. ಅದು ನನ್ನ 2 ಮಕ್ಕಳಿದಾರಲ್ಲ, ಪ್ಲಸ್ ಇವಾಗ ಇನ್ನೊಂದು ಆ್ಯಡೆಡ್ ಫ್ಯಾಮಿಲಿ. ಸೊ ಅವ್ರು 3 ಜನಕ್ಕೆ ನೋಡ್ಬಿಟ್ಟು ಐ ಥಿಂಕ್ ಹೀಸ್ ದೇರ್, ನನ್ನ ಪಕ್ಕದಲ್ಲಿದ್ದಾರೆ, ಮಾತಾಡ್ತಾರೆ. ಅಂದರೆ ಲೈಕ್ ಮಾತಾಡಿಲ್ಲ ಅಂದ್ರೆ ವಾಯ್ಸ್ ಇಲ್ಲ ಅಂದರು ದಟ್ ಫೀಲ್ ಇದೆ ನನಗೆ. ಸೊ ಐ ಆಮ್ ಹ್ಯಾಪಿ ವಿತ್ ದಟ್. ಇನ್ನೊಂದು ಏನು ಗೊತ್ತಾ ಮ್ಯಾಮ್, ನಾನು ನಿಮ್ದು ಇನ್ಸ್ಟಾಗ್ರಾಮ್ ಎಲ್ಲ ಫಾಲೋ ಮಾಡ್ತಾ ಇರ್ತೇನೆ ಆಯ್ತಾ. ಸೊ ಅಲ್ಲಿ ನೋಡಿದಾಗ ಆಲ್ಮೋಸ್ಟ್ ಫೋಟೋಸ್ ಸರ್ ಜೊತೆ ಕಳೆದಿರುವಂತಹ ಕ್ಷಣಗಳನ್ನೇ ಹಾಕಿರೋದಿದೆ. ಎಲ್ಲೋ ದೇವರು ಎಲ್ಲೋ ತಪ್ಪು ಮಾಡ್ದಲ್ವಾ ಅಂತ ಹೇಳಿ ಅನ್ಸಿದ್ದಿದ್ದೆ ನನಗೆ ತುಂಬ ಸಲ ಆಯ್ತಾ. ಸೊ ಆ ಮೆಮೊರೀಸ್ ಎಲ್ಲ ನೀವು ಯಾವ ರೀತಿ ಕ್ಯಾರಿ ಮಾಡ್ತೀರಾ ಅಂತ? ನಾನು ನಿಮ್ಗೆ ಅದೇ ಒಂದು ವಿಷಯ ಏನಂದರೆ, ಹೀಸ್ ಆಲ್ವೇಸ್ ಇನ್ ಮೈ ಹಾರ್ಟ್ ಅಂತ ಹೇಳಿದ್ನಲ್ಲ. ಸೊ ನಾನು ಎಲ್ಲೂ ಮಿಸ್ ಮಾಡ್ಕೊಳ್ತಾ ಇಲ್ಲ ಅವ್ರನ್ನ, ಮಿಸ್ಸೇ ಮಾಡ್ಕೊಳ್ತಾ ಇಲ್ಲ. ನಾನು ಮೊಬೈಲ್ ತೆಗೆದ್ರೆ ನೀವು ಅವ್ರದ್ದೇ ಫೋಟೋಸ್ ನೋಡ್ತೀರಾ. ಸೊ ಪ್ರತಿಯೊಂದು ನಾನು ಮಾಡ್ತಾ ಇರೋವಂಥ ಕೆಲಸದಲ್ಲಿ ಅಥವಾ ಏನೇ ಒಂದು ಹೆಜ್ಜೆ ನಾನು ಏನೋ ಒಂದು ತೊಗೋಬೇಕು ಅನ್ನುವಾಗ ಐ ಸಿ ಹೀಸ್ ವಿತ್ ಮೀ. ಅವ್ರು ನನ್ನಲ್ಲಿದ್ದಾರೆ, ನಾನು ಅದು ಮಾಡ್ತಾ ಇದ್ದೀನಿ, ಅವ್ರು ನನಗೆ ಟ್ಯಾಪ್ ಮಾಡ್ತಾರೆ, ಎಸ್ ಯು ಡೂ, ಯು ಗೋ ಹೆಡ್ ಅನ್ನೋ ಒಂದು ಧೈರ್ಯ. ಸೊ ಆಲ್ವೇಸ್ ನನ್ನ ಕಣ್ಣಲ್ಲೇ ಇದ್ದಾರೆ ಅವರು. ಯಾವಾಗ ನನ್ನ ಮನಸ್ಸಲ್ಲಿ ಇರ್ತಾರೆ, ನನ್ನ ಕಣ್ಣಲ್ಲಿ ಇರ್ತಾರೆ. ಅದು ಬಿಟ್ಟು ನಂಗೆ ನೆಕ್ಸ್ಟ್ ಏನು ಹೇಳೋಕ್ಕೆ ಇಲ್ಲ ಅವ್ರ ಬಗ್ಗೆ. ಅವ್ರು ಹೇಳಬೇಕು ಅಂದರೆ ಎಷ್ಟೋ ಎಪಿಸೋಡ್ಸ್ ಮಾಡೋದೆಷ್ಟು ಇದೆ ವಿಷಯಗಳು. ಬಟ್ ಇಟ್ಸ್ ನಾಟ್ ಈಸಿ ಟು ಹೆಲ್. ಹೀ ಈಸ್ ಅ ಬ್ಯೂಟಿಫುಲ್ ಸೋಲ್. ಈಸ್ ಅ ಬ್ಯೂಟಿಫುಲ್ ಸೋಲ್, ನಾಟ್ ಓನ್ಲಿ ಇನ್ ಲುಕ್ಸ್, ದಿ ಹಾರ್ಟ್ ಆಲ್ಸೋ. ಆ್ಯಂಡ್ ಐ ರಿಯಲಿ ಮಿಸ್ ಹಿಮ್. ನನಗೆ ಅವ್ರ ಜೊತೆ ಸಂಸಾರ ಮಾಡೋಕ್ಕೆ ಅದೃಷ್ಟ ಇಲ್ಲವೇನೋ ಅಂತ ಅನ್ನೋ ಭಾವನೆ ಇದೆ ನನ್ನಲ್ಲಿ. ಈಸ್ ಎ ವೆರಿ ಗುಡ್ ಸೋಲ್. ನನಗೆ ತುಂಬ ಬೇಜಾರಾಗ್ತಾ ಇದೆ ಮ್ಯಾಮ್. ಇನ್ನೊಂದು ಏನು ಗೊತ್ತಾ, ಇವಾಗ ನೀವು ಸೀರಿಯಲಲ್ಲಿ ಸ್ವಲ್ಪ ಆ್ಯಕ್ಟಿಂಗ್ ಕಮ್ಮಿ ಮಾಡಿದ್ದೀರಾ ಅಂತ ಹೇಳಿ ಅನಿಸ್ತಾ ಇದೆ. ಯಾಕೆ ಈ ಬ್ರೇಕ್ ಅನ್ನುವಂಥದ್ದು? ಬ್ರೇಕ್ ಅಂತ ಏನಿಲ್ಲ. ಆ್ಯಕ್ಚುಲಿ ನನಗೆ ಸಾಕಷ್ಟು ಪಾಪ ಇಂಡಸ್ಟ್ರಿಯಿಂದ ಆಫರ್ಸ್ ಇದೆ, ಇಲ್ಲ ಅಂತಲ್ಲ. ರೀಸೆಂಟಾಗೂ ನನಗೊಂದು ಆಫರ್ಸ್ ಬಂದಿತ್ತು, ಯಾವುದು ಕುಮ್ಮಿ ಅಂತ. ಸೊ ಬಟ್ ಆ್ಯಕ್ಚುಲಿ ಏನಾಯಿತು ಅಂತಂದರೆ, ನನಗೆ ನನ್ನದೇ ಆಗಿರೋವಂಥ ಕೆಲವು ಕಮಿಟ್ಮೆಂಟ್ಸ್ ಇದೆ. ಅಂದರೆ ಬಿಕಾಸ್ ಉದಯ್ ಇಲ್ದಿರೋದ್ರಿಂದ ಅವ್ರ ಜವಾಬ್ದಾರಿನ ನಾನು ಅದನ್ನು ನಿಭಾಯಿಸಬೇಕು, ಅದನ್ನು ನಾನು ಮುಂದೆ ಹೋಗಬೇಕು. ಸೊ ಇವಾಗ ಏನಾಗುತ್ತೆ ಅಂತಂದರೆ, ನಾನು ಇವಾಗ ಒಂದು ಪ್ರೊಡ್ಯೂಸರ್ಸ್ಗೆ ಒಂದು ಮಾತು ಕೊಡ್ತೀನಿ, ನಾನು ಸೀರಿಯಲ್ ಮಾಡ್ತೀನಿ. ಸೊ ನನ್ನ ಕೈಲಿ ಆಗ್ಬೇಕದು ಮಾಡಬೇಕಾಗುತ್ತೆ ಅಂತ ಅವ್ರು ಜಸ್ಟಿಫಿಕೇಶನ್ ಕೊಡಬೇಕು. 2 ದೋಣಿಲಿ ಕಾಲಿಟ್ಬಿಟ್ಟು ಅವ್ರಿಗೂ ತೊಂದರೆ ಮಾಡ್ಕೊಳ್ಳೋದು, ನನಗೂ ತೊಂದರೆ ಆಗೋದು ನಂಗೆ ಇಷ್ಟ ಇಲ್ಲ. ಖಂಡಿತ ಮಾಡ್ತೀನಿ, ಒಳ್ಳೆ ಪಾತ್ರ ಬಂದು ನನಗೆ ನಿಜವಾಗ್ಲೂ ಆ ಟೈಮ್ ಗ್ಯಾಪ್ ಸಿಕ್ಕಿ ಒಂದು ಸ್ಪೇಸ್ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಐ ಆಮ್ ವೇಟಿಂಗ್ ಫಾರ್ ದಟ್. ನಂದು ಒಂದು ಸ್ವಲ್ಪ ಕಮಿಟ್ಮೆಂಟ್ಸ್, ಜವಾಬ್ದಾರಿಗಳು, ಬಿಕಾಸ್ ವಿ ಹ್ಯಾವ್ ಆಫೀಸ್, ವಿ ಹ್ಯಾವ್ ಅವರ್ ಎಸ್ಟೇಟ್.
ಪ್ಲಸ್ 3 ಮಕ್ಕಳು. ಮುಂಚೆ ಇಬ್ಬರಿದ್ರು, ಇವಾಗ 3 ಜನ. ಸೊ ಅವ್ರ 3 ಜನಕ್ಕೂ ನಿಭಾಯಿಸಿ, ಮನೆ ನಿಭಾಯಿಸಿ, ಎಲ್ಲ ಮಾಡೋ ಒಳಗಡೆ ನಾನು ಸಿಂಗಲ್ ಪರ್ಸನ್ ಆಗಿರೋದನ್ನ ಅಷ್ಟು ಕೆಲಸಗಳು ಮಾಡೋದು ಅಂದರೆ ಬಹುಶಃ ಕಷ್ಟ. ಸೊ ಆದ್ರೂ ಐ ವಿಲ್ ಸಿ ದಟ್. ಖಂಡಿತ ಯಾವುದಾದ್ರೂ ಸಿಕ್ಕದೆ ನಾನು ಆ ಥರ ಮಾಡ್ತೀನಿ, ಇಲ್ಲ ಅಂತಲ್ಲ. ಓಕೆ, ಇನ್ನೊಂದು ಕೇಳಲೇಬೇಕು. ಸಿಂಗಲ್ ಪೇರೆಂಟ್ಸ್ ಆಗಿ ಎಷ್ಟು ಕಷ್ಟ ಮನೆ ನಿಭಾಯಿಸೋದಾಗಿರ್ಬೋದು. ಈಗ 2 ಮಕ್ಕಳು ಪ್ಲಸ್ ಅದಕ್ಕೆ ಒಂದು ಆ್ಯಡ್ ಆನ್ 3 ಮಕ್ಕಳ ನಿಭಾಯಿಸೋದು ಎಷ್ಟು ಕಷ್ಟ ಅಂತ ಹೇಳಿ ಅನಿಸಿದೆ ಅಂತ. ಕಷ್ಟ ಅಂತ ನಾನು ಹೇಳಲ್ಲ, ಓಕೆ, ನಾನು ಕಷ್ಟ ಅಂತ ಹೇಳ್ತಾ ಇಲ್ಲ. ಐ ಎಂಜಾಯ್ ದಟ್. ಈವನ್ ದಟ್ ಕೈಂಡ್ ಆಫ್ ವರ್ಕ್ ಐ ಎಂಜಾಯ್. ಕಷ್ಟ ಅಂತ ನೀವು ಕೆಲಸ ಮಾಡಕ್ಕೆ ಹೋದ್ರೆ ಆಗಲ್ಲ. ಸೊ ಯು ವಿಲ್ ನಾಟ್ ಎಂಜಾಯ್. ಸೊ ಐ ಎಂಜಾಯ್ ಈಚ್ ಮೂಮೆಂಟ್ ನನ್ನ ಮಕ್ಕಳ ಜೊತೆ. ಸಿ ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಏನೋ ನಾಳೆ ನಂಗೆ ತುಂಬ ಪ್ರೆಷರ್ ವರ್ಕ್ ಇದೆ, ಆ ವರ್ಕು ನಾನು ಖುಷಿಯಿಂದ ಮಾಡ್ತೀನಿ. ಅಯ್ಯೋ ಕಷ್ಟ ಅಲ್ಲ, ಮಾಡಬೇಕಲ್ಲ, ಅಯ್ಯೋ ಮಾಡೋಕ್ಕಾಗಲ್ಲ ಅಂತ ಹೇಳಲ್ಲ, ಅದು ಖುಷಿಯಿಂದ ಮಾಡ್ತೀನಿ. ದಟ್ ಈಸ್ ಮೈ ಕ್ಯಾರೆಕ್ಟರ್. ಐ ವಿಲ್ ನೆವರ್ ಥಿಂಕ್ ಓ ಕಷ್ಟಪ್ಪ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ. ಕಷ್ಟ ಅಂತ ಏನಾದರೂ ಅನಿಸಿದ್ರೆ ಅವಾಗ ನಾನು ಐ ಸಿ ದಟ್ ನಾನು ಆ ಜಾಬೇ ತಗೊಳ್ಳಲ್ಲ. ಐ ವಿಲ್ ನಾಟ್ ಟ್ರಬಲ್ ಅದರ್ಸ್, ನಾಟ್ ಟ್ರಬಲ್ ಮೀ. ಬೇಕಿಲ್ಲ, ಬೆಟರ್ ಅಲ್ವಾ ಅಲ್ವಾ? ಸೊ ಅದರಿಂದ ಐ ಆಮ್ ಲೈಕ್ ದಟ್. ನಾನು ಉದಯ್ ಸರ್ ಬಗ್ಗೆನೇ ಕೇಳ್ತಾ ಇದ್ದೇನೆ ಅಂತ ಹೇಳಿ ಅನ್ಕೋಬೇಡಿ, ತೊಂದರೆ ಇಲ್ಲ, ಕೇಳಿ. ಇನ್ನೊಂದು ಏನ್ ಗೊತ್ತಾ, ಹಿ ಸಚ್ ಎ ಪರ್ಸನ್, ನೀವು ಕೇಳಲೇಬೇಕು. ಅಲ್ಲ, ಸಮ್ ಪೀಪಲ್ಸ್ ಆರ್ ಲೈಕ್ ಯಾಕೆ ಹಿಂಗೆ ನನ್ಗೆ ಅದೇ ಇದಾಗುತ್ತೆ ಅಂತ ಹೇಳಿ ಕೆಲವರು ಫೀಲ್ ಮಾಡಿದ್ದಾರೆ. ಬಟ್ ಯು ಆರ್ ಲೈಕ್ ಎನರ್ಜಿ ಬೂಸ್ಟರ್ ಅಂತ ಹೇಳಿ ಅನ್ಕೋತೇನೆ ನಾನು. ಇನ್ನೊಂದು ಏನ್ ಗೊತ್ತಾ ಮ್ಯಾಮ್, ನಿಮ್ಮ ಈ ಒಂದು 33 ವರ್ಷದ ಜರ್ನಿ, ಈ 33 ವರ್ಷದ ಜರ್ನಿಯಲ್ಲಿ ಸರ್ ಇಲ್ಲ ಅಂತ ಅಂದಾಗ ಆಬ್ವಿಯಸ್ಲಿ ಹೆಂಗ್ ಫೀಲ್ ಆಗುತ್ತೆ ಅಂತ ಗೊತ್ತಿದೆ. ಆ ಜರ್ನಿ ನೆಕ್ಸ್ಟ್ ಅವ್ರು ಇಲ್ಲ ಅಂತ ಹೇಳಿ ಅನ್ಸಿದ್ಮೇಲೆ ಆದ್ಮೇಲೆ ನಿಮ್ಗೆ ಎಲ್ಲಾದ್ರೂ ಅನ್ಸಿದ್ದಿದೆ ಈ ಮೂಮೆಂಟ್ ಅಲ್ಲಿ ಉದಯ್ ಸರ್ ಇರ್ಬೇಕಿತ್ತು, ಅವನು ಎಂಜಾಯ್ ಮಾಡ್ಬೇಕಿತ್ತು ಈ ಮೂಮೆಂಟ್ ಅಂತ ಹೇಳಿ ಅನ್ಸಿದ್ದಿದ್ಯಾ? ಅನ್ಸಿದ್ದಿದೆ ನನ್ನ ಮಗಳ ಮದುವೆಲಿ. ಎಕ್ಸಾಕ್ಟ್ಲಿ. ಬಿಕಾಸ್ ಅಂತ ಚಂದದ ಹುಡುಗಿನ ಮನೆಗೆ ಕರ್ಕೊಂಬಂದು ನನ್ನ ಮಗನ ಮದುವೆ, ಆ ಜಾಗದಲ್ಲಿ ಅವ್ರು ಇರಬೇಕಾಗಿತ್ತು ಅಂತ ಎಲ್ಲೋ ಒಂದು ಫೀಲ್ ಇದೆ. ಆ್ಯಂಡ್ ಅದಕ್ಕೆ ನಾನು ಹತ್ತಿದ್ದು ಉಂಟು. ಅಲ್ಲಿ ನಾನು ತುಂಬ ಮಿಸ್ ಮಾಡಿಕೊಂಡೆ ದಟ್ ಪರ್ಟಿಕ್ಯುಲರ್ ಟೈಮ್. ಆಮೇಲೆ ಅದಕ್ಕೆ ಮುಂಚೆ ನನ್ನ ಚಿಕ್ಕ ಮಗ 12th ವೆನ್ ಹಿ ಗಾಟ್ ಎ ವೆರಿ ಗುಡ್ ಪರ್ಸೆಂಟೇಜ್, ಅಪ್ಪ ಇಲ್ಲ ಅಂದ್ರೂ ಅವನು ಕಾನ್ಸಂಟ್ರೇಟ್ ಮಾಡಿ ಅವನು ಓದ್ಬಿಟ್ಟು ಒಳ್ಳೆ ಪರ್ಸೆಂಟೇಜ್ ತೆಗೆದಿರ್ಬೇಕಾದ್ರೆ, ಸೊ ಇನ್ ಫ್ಯೂಚರು ಅಷ್ಟೇ ಇನ್ನೂ ಹೊಸ ಥರದ್ದು ಆಗ್ತಾ ಇರುತ್ತೆ. ಅದೆಲ್ಲ ಅವ್ರು ಇಲ್ವಲ್ಲ, ಭಾಗಿಯಾಗಿಲ್ವಲ್ಲ ಅನ್ನೋ ಒಂದು ಆ ಗಿಲ್ಟ್ ಮನಸ್ಸಲ್ಲಿದೆ. ಬಟ್ ನಿಮ್ಗೆ ಗೊತ್ತು, ಐ ಆಮ್ ಹೆಲ್ಪ್ಲೆಸ್, ಐ ಕ್ಯಾನಾಟ್ ಡೂ ಎನಿಥಿಂಗ್. ಓಕೆ, ಪ್ರತ್ಯಕ್ಷ ಬಗ್ಗೆ ಹೇಳಬೇಕು ಅಂತ ಇದ್ರೆ ಏನು ಹೇಳ್ತೀರಾ? ಪ್ರತ್ಯಕ್ಷ ಈಸ್ ಮೈ ಬ್ಯೂಟಿಫುಲ್ ಸ್ಮಾರ್ಟ್ ಸನ್. ಓಕೆ, ಸೊ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಮೈ 2 sons, ಪ್ರತ್ಯಕ್ಷ ಅಂಡ್ ಪ್ರಶಸ್ತ್. ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು? ಪ್ರಶಸ್ತ್ ಈಗ BCom ಮಾಡಿ ಪ್ಯಾರಲಲ್ ಆಗಿ CA ಮಾಡ್ತಾ ಇದ್ದಾನೆ. ಅಲ್ಲಿದ್ದವ್ರೆ ಆಯ್ತಾ? ಅಂಡ್ ಪ್ರತ್ಯಕ್ಷ ನಿಮ್ಗೆ ಗೊತ್ತೇ ಇದೆ, BE ಮಾಡಿಬಿಟ್ಟು. ಸೊ ಐ ಸಚ್ ಎ ಚೈಲ್ಡ್. ನಾನು ಒಂದೇ ಒಂದು ಮಾತು ಹೇಳಿದೆ, ಅಪ್ಪ ಇಷ್ಟು ದೊಡ್ಡ ಒಂದು ಸಂಸ್ಥೆನ ಕಟ್ಟಿದ್ದಾರೆ, ಅಂದರೆ 10 ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ. ಸೊ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ನಮ್ಮ ಧರ್ಮ. ಸೊ ಅದರಿಂದ ಏನು ನಿಂದು ಇದು ಅಂತ ಕೇಳಿದೆ. ಹೀ ಸೆಡ್ ಯು ಆರ್ ವಿಶ್ಮಾ ಅಂತ. ಆಮೇಲೆ ಅಂದೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ 10 ಜನಕ್ಕೂ, ಅಂದರೆ ನಾನು ನಮ್ಮ ಆಫೀಸಲ್ಲಿರೋ ಸ್ಟಾಫ್ನ ನಾನು ಯಾವತ್ತೂ ಸ್ಟಾಫ್ ಅಂತ ಕರೆಯಲ್ಲ, ನನ್ನ ಮಕ್ಕಳು ಅಂತ. ದೇ ಆರ್ ಮೈ ಕಿಡ್ಸ್. ಅಂದರೆ ನಾನು ಹೇಳೋದು ನನ್ನ ಒಂದು ಫ್ಯಾಮಿಲಿ ಅಲ್ಲ, ದೊಡ್ಡ ಕುಟುಂಬ. ಸೊ ಅದನ್ನು ನಾವು ನೋಡ್ಕೊಂಡು ಹೋಗೋದು ಧರ್ಮ ನಮ್ಮದು. ಸೊ ಅದರಿಂದ ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡಪ್ಪ, ಏನು ಹೇಳ್ತೀಯ ನೀನು? ಬಿಕಾಸ್ ಈಗಿನ ಮಕ್ಕಳು ತುಂಬ ಒಂಥರ, ಈಗಿನ ಈ ಟ್ರೆಂಡೇ ಬೇರೆ, ಈಗಿನ ಮಕ್ಕಳ ಯೋಚನೆನೇ ಬೇರೆ ಇರುತ್ತೆ. ಒಂದೇ ಒಂದು ಮಾತು ಹೇಳ್ದೆ, ಅಮ್ಮ ನಿನ್ ಏನು ಖುಷಿನೋ ನಾನು ಅದೇ ಮಾಡ್ತೀನಮ್ಮ. ಸೊ ಅವನು ಹಿ ಟುಕ್ ಓವರ್ ಆಲ್ ದಿಸ್. ಏನೇ ವಿಷಯ ಗೊತ್ತಿಲ್ಲದೆ ಇದ್ರೂ 3-4 ವರ್ಷದಲ್ಲಿ ಕಲಿತು ಇವತ್ತು ಅವರ ತಂದೆ ಜಾಗದಲ್ಲಿ ನಿಂತು 10 ಜನಕ್ಕೆ ಊಟ ಕೊಡ್ತಾ ಇದ್ದಾನೆ. ನೈಸ್ ಅಲ್ವಾ? ಎಸ್. ಸೊ ಐ ಆಮ್ ವೆರಿ ಮಚ್ ಬ್ಲೆಸ್ಡ್ ಟು ಹ್ಯಾವ್ ಪ್ರತ್ಯಕ್ಷ ಅಂಡ್ ಪ್ರಶಸ್ತ್ ಇನ್ ಮೈ ಲೈಫ್. ನೈಸ್ ಮ್ಯಾಮ್. ಇನ್ನೊಂದು ಏನು ಅಂತ ಹೇಳಿದ್ರೆ, ಇದು ಕೇಳಲೇಬೇಕು. ಸಿನಿರಂಗ ಅಂತ ಹೇಳಿ ಬಂದಾಗ ತುಂಬಾ ಇವಾಗ ಸಿನಿರಂಗದಲ್ಲಿ ಒಂದು ಏನು ಹೇಳ್ಬೋದು ಅಂತ ಹೇಳಿದ್ರೆ ಅಡಚಣೆಗಳು ಆಗ್ತಾ ಇದೆ ಅಂತ ಹೇಳ್ಬೋದು. ವಿಷ್ಣು ಸರ್ ನಿಮ್ಗೆ ತುಂಬಾನೇ ಗೊತ್ತು, ಆತ್ಮೀಯರಂತಲೇ ಹೇಳ್ಬೋದು. ರಾತ್ರಿ ಬಂದು ಅವರ ಸ್ಮಾರಕವನ್ನು ಕೂಡ ಹುಡಿ ಮಾಡಿರುವಂತಹ ಘಟನೆ ನಡೆದಿರುವಂತಹ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದ್ರ ಬಗ್ಗೆ ತುಂಬ ದುಃಖ ಆಗುತ್ತೆ. ಆ್ಯಕ್ಚುಲಿ ಹೇಳಬೇಕಂದು ದುಃಖ ಆಗುತ್ತೆ. ಮಹಾನ್ ಕಲಾವಿದ ಅವರು ಅಲ್ವಾ, ಅವ್ರಿಗೆ ಕೊಡುವಂಥ ಮರ್ಯಾದೆ ನಾವು ಕೊಡಲೇಬೇಕು ಅಲ್ವಾ? ಖಂಡಿತ ಅದನ್ನು ಮಾಡಬಾರ್ದಾಗಿತ್ತು ಅಂತಲೇ ನಂದು. ಬಟ್ ಅವ್ರ ಪರ್ಸ್ನಲ್ ಏನಿದೆ ನಮ್ಗೆ ಗೊತ್ತಿರಲ್ಲ, ಆಯಿತಾ? ಆದರೆ ಅಂಥ ಮಹಾನ್ ವ್ಯಕ್ತಿಗೆ ನಾವು ಎಲ್ಲರೂ ನಮ್ಮ ಮನಸ್ಸಲ್ಲಿ ಜಾಗ ಕೊಟ್ಟಿದ್ದೀವಿ.
ಆದ್ರೂ ಅದಕ್ಕೆ ಆಗಿರುವಂಥ ಒಂದು ಜಾಗ ಕೊಡಬೇಕಾಗಿತ್ತು. ಅದು ಡೆಫಿನೆಟ್ ಆಗಿ ನಮ್ಮ ಹಿರಿಯ ಕಲಾವಿದರು ಎಷ್ಟೊಂದು ಜನ ಇದ್ದಾರೆ, ಅದಕ್ಕೆ ಡೆಫಿನೆಟ್ ಆಗಿ ಅವ್ರು ಸಪೋರ್ಟ್ ಮಾಡ್ತಾರೆ. ನಾವೂ ಯಾವಾಗೂ ಅದನ್ನೇ ಕೇಳ್ಕೊಳ್ಳೋದು. ಬಿಕಾಸ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಅದಕ್ಕೆ ದೇವಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಇಟ್ಸ್ ಎ ಬ್ಯೂಟಿಫುಲ್ ಸೋಲ್. ಯಾರೇ ಹೊಸ ಆರ್ಟಿಸ್ಟ್ ಆಗಲಿ, ಅವಾಗ ನಾನು ಇನ್ನೂ ಬಡ್ಡಿಂಗ್ ಆರ್ಟಿಸ್ಟು. ಎಷ್ಟು ಚೆನ್ನಾಗಿ ನಮ್ಗೆ ಆ ಕಂಫರ್ಟ್ ಝೋನ್ ಕೊಡೋರು ಅಂತಂದರೆ ಅವ್ರಿಗೆ ಎಲ್ಲೂ ಅವ್ರಿಗೆ ಇವರು ಚಿಕ್ಕ ಹುಡುಗರು ಈ ಥರ ಇದು ಮಾಡಬೇಕು ಅನ್ನೋ ಭಾವನೆನೇ ಇಲ್ಲ. ಸೊ ಹೀ ಸಚ್ ಎ ಗುಡ್ ಪರ್ಸನ್. ಸೊ ಅವ್ರಿಗೆ ಒಂದು ಸ್ಥಾನ ಕೊಡಲೇಬೇಕು. ಸೊ ಆ ಪ್ರಯತ್ನ ಮಾಡಬೇಕು ಅಂತಲೇ ನಾನು ಓಕೆ ಅಮ್ಮ, ಕೊನೆಯದಾಗಿ ನಿಮ್ಮ ಕ್ಯೂಟಿಪಾ ನಿಮ್ಮ ಮಗಳು ಅಂತೆಲ್ಲ ಹೇಳಬಹುದು, ಚಂದನ ಪ್ರತ್ಯಕ್ಷ ಇವ್ರ ಬಗ್ಗೆ ಹೇಳಬೇಕು ಅಂತಿದ್ರೆ ಏನು ಹೇಳ್ತೀರಾ? ನಾನು ಆಲ್ವೇಸ್ ಬ್ಲೆಸ್ ದೆಮ್. ಹೀಗೆ ಗಂಡ ಹೆಂಡತಿ ಅನ್ಯೋನ್ಯವಾಗಿ, ಸಣ್ಣ ಪುಟ್ಟ ತೊಂದರೆಗಳು ಗಂಡ ಹೆಂಡತಿ ಅಂದಮೇಲೆ ಬಂದೇ ಬರುತ್ತೆ. ಅದೇನು ಮಾಡೋಕ್ಕಾಗಲ್ಲ. ಏನೇ ಇದ್ರೂ ಸಾಲ್ವ್ ಮಾಡಿ ಅದನ್ನು ಜೀವನ ಪೂರ್ತಿ ಅದನ್ನು ದೊಡ್ಡದಾಗಿ ಮಾಡದೆ ಅಲ್ಲಲ್ಲೇ ತುಂಡು ಮಾಡಿಬಿಟ್ಟು ಏನೇ ವಿಷಯ ಬಂದ್ರು ಬರುತ್ತೆ. ಗಂಡ ಹೆಂಡತಿ ಅಂದ್ರೆ ಬರುತ್ತೆ ಅಲ್ವಾ. ಇಟ್ ಇಸ್ ನಾಟ್ ಈಸಿ. ಸೊ ಅದನ್ನು ಯಾವುದೋ ಒಂದು ದೊಡ್ಡ ವಿಷಯ ಮಾಡದೆ ಅನ್ಯೋನ್ಯವಾಗಿ ಸಂಸಾರ ಮಾಡಿಕೊಂಡು 100 ವರ್ಷ ಮಕ್ಕಳ ಜೊತೆ ಖುಷಿಯಾಗಿರ್ಲಿ ಅಂತ ನನ್ನ ಆಸೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಎಸ್, ಕೇಳಿದ್ರಲ್ಲ ವೀಕ್ಷಕರು, ಇದು ಲಲಿತಾಂಜಲಿ ಮ್ಯಾಮ್ ಆಡಿರುವಂಥ ಮಾತು ಇದಾಗಿತ್ತು. ತುಂಬಾ ನಾವು ಸೀರಿಯಲ್ ಎಲ್ಲ ನೋಡಿದಾಗ ಏನಪ್ಪ ಇವರು ಇಷ್ಟು ರಗಡ್ ಲುಕ್ಕಲ್ಲಿ ನಮ್ಮನ್ನು ಕಾಣಿಸ್ತಾರೆ ಅಂತ ಹೇಳಿ ಅನಿಸುತ್ತಿದೆ. ಆದರೆ ಸಚ್ಚ ಯಾವತ್ತು ಹಂಗೆ ಅಲ್ವಾ, ಒಬ್ರನ್ನು ಸ್ಕ್ರೀನಲ್ಲಿ ನೋಡಿ ಜಡ್ಜ್ ಮಾಡಬಾರ್ದು ಅಂತ ಹೇಳ್ತಾರೆ. ಅವ್ರ ಜೊತೆ ಬಂದು ಮಾತಾಡಿದಾಗಲೇ ಅವ್ರು ಎಷ್ಟು ಸಾಫ್ಟ್ ಎಷ್ಟು ಸ್ವೀಟ್ ಅನ್ನೋದು ಗೊತ್ತಾಗ್ತದೆ. ಸೊ ನಾನು ಮೊದಲು ಇವ್ರನ್ನ ಹಾಗೆ ಅಂದ್ಕೊಂಡಿದ್ದೆ, ಬಟ್ ಇವಾಗ ಗೊತ್ತಾಯ್ತು ಎಷ್ಟು ಸ್ವೀಟ್ ಅಂತ ಹೇಳಿ. ಚಂದನ ಇಸ್ ಅ ವೆರಿ ಲಕ್ಕಿ ಅಂತ ಹೇಳ್ಬೋದು. ಎಸ್, ಇದರ ಜೊತೆಗೆ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೊಟ್ಟ ರಿಪಬ್ಲಿಕ್ ನೆಕ್ಸ್ಟ್ ಅಂತ ಹೇಳ್ತಾ ಇದೇ ರೀತಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.